ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಅನುಪ್ರಿಯ ಕುಕ್ಕಿಂಗ್ ಚಾನಲಲ್ಲಿ ಬದನೆಕಾಯಿ ಮತ್ತು ದೊಡ್ಡ ಪತ್ರೆನ ಯೂಸ್ ಮಾಡಿಕೊಂಡು ಸೂಪರಾಗಿರುವಂತಹ ಚಟ್ನಿ, ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ 2 ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಪ್ಪಾಗೋ ಥರ ನಾವು ಸ್ವಲ್ಪ ಸುಟ್ಕೋಬೇಕು ಗ್ಯಾಸ್ ಮೇಲ್ಗಡೆ. ಒಂದು ಪಾನಲ್ಲಿ ಚೂರು ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಹಣ್ಣಾಗಿರೋ ಮೆಣಸಿನ್ಕಾಯಿನ ತೊಗೊಂಡಿರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಆ ಥರದ್ದೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಕಟ್ ಮಾಡಿರೋ ಟೊಮ್ಯಾಟೋನ ನಾನು ಹಾಕಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಅಷ್ಟನ್ನು ಹಾಕಿ ನಾವು ಚೆನ್ನಾಗಿ ಹುರ್ಕೋಬೇಕು ಇವನ್ನೆಲ್ಲ. ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಹುರಿತಿದೆ. ನಾನು 2 ಸಲ ತೊಳೆದು ಇದನ್ನು ಈ ಥರ ಹಿಂದ್ಗಡೆ ಬಿಳಿ ಬಿಳಿಯು ಸ್ವಲ್ಪ ಹುಳಗಳಿರುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಉಪ್ಪು ನೀರಲ್ಲಿ ಸ್ವಲ್ಪ ನೆನೆ ಇಟ್ಟಿದ್ದೀನಿ. ಇದನ್ನು ಉಪ್ಪು ನೀರಲ್ಲಿ ಹಾಕಿದರೆ ಏನಾದರೂ ಹುಳುಗಳಿದ್ರೆ ಬಿಟ್ಬಿಡುತ್ತೆ ಅಂತ ಉಪ್ಪು ನೀರಿಂದನೇ ತೆಗೆದು ನಾನಿವಾಗ ಸ್ವಲ್ಪ ಜಾಲಿಸ್ಬಿಟ್ಟು ಅದರಲ್ಲಿ ಹಾಕ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಅದರ ಒಂದು ವಾಸನೆ ಇರುತ್ತೆ, ಅದೆಲ್ಲ ಹೋಗೋ ಥರ ನಾವು ಹುರ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ ಚಟ್ನಿ. ತುಂಬ ಆರೋಗ್ಯ, ಮಕ್ಕಳುಗಳಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ನಾವು ಹೇಗೆ ತಿನ್ನಬೇಕು ಅಂತ ಗೊತ್ತಿರೋಲ್ಲ. ಈ ಥರ ಮೆಥಡಲ್ಲಿ ನಾವು ತಿಂದರೆ ತುಂಬ ಆರೋಗ್ಯನೂ ಕೊಡುತ್ತೆ ಮತ್ತು ರುಚಿನೂ ಇರುತ್ತೆ. ನೋಡಿ, ಈ ಥರ ಸುಟ್ಟಿದ್ದೀನಿ. ಇದ್ರದ್ದು ಸಿಪ್ಪೆನ ನಾನು ಈ ಥರ ಎಲ್ಲ ತೆಗೆದ್ರೆ ಇದು ಬೆಳ್ಳಗೆ ಇರುತ್ತೆ, ವೈಟಾಗಿ ಕಾಣಿಸುತ್ತೆ ನಮಗೆ. ಇದನ್ನು ಈ ಥರ ಎಲ್ಲ ತೆಗೆದು ಹಿಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಹುರಿದಿದೆ, ಇದು ಉರಿಲಿ. ಇವಾಗ ನಾವೇನು ಮಾಡಬೇಕು, ಇದನ್ನು ನೋಡಿ ಜಾರಿಗೆ ಈ ಸುಲಿದಿರೋ ಅಂತಹ 2 ಬದನೆಕಾಯಿ ಸುಟ್ಟಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಈ ಹುರಿದಿಟ್ಟಿದ್ನಲ್ಲ ಅದು ಆಫ್ ಮಾಡಿ ನೋಡಿ, ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಅದನ್ನು ಕೂಡ ಹಾಕ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಅದನ್ನು ಕೂಡ ಈ ಜಾರಲ್ಲಿ ಹಾಕ್ಕೋತಿದ್ದೀನಿ. ಅದ್ರ ಜೊತೆಗೆ ಈಗ ಹುರಿದು ಅದನ್ನು ಇಟ್ಕೊಂಡಿದ್ನಲ್ಲ ಫ್ರೈ ಮಾಡಿ, ಅದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಅಂತ ಒಂದು 5 ನಿಮಿಷ ಮುಂಚೆನೇ ಆಫ್ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ನಾವು ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಅದನ್ನ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ನಾನೀಗ ಜಾರಲ್ಲಿ ಹಾಕಿದ್ದೀನಿ. 2 ನಿಮಿಷ ಬಿಟ್ಟು ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ. ಈಗ ಇನ್ನೊಂದು ಪಾನ್ನಲ್ಲಿ ಒಂದು 2-3 ಸ್ಪೂನಷ್ಟು ಅಡುಗೆ ಎಣ್ಣೆನ ನಾನು ಯೂಸ್ ಮಾಡ್ತಿದ್ದೀನಿ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಹಾಕ್ಕೊಂಡು ನಾವು ಒಂದು ಪಾನಲ್ಲಿ ಹಾಕೋಣ. ಈಗ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ನಾನು ಅದರೊಳಗಡೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಚಟ್ಪಟ ಅನ್ನಲಿ. ಇವಾಗ ಸಣ್ಣಗೆ ಹೆಚ್ಚಿಟ್ಟಿದ್ದಂತಹ ಈರುಳ್ಳಿನ ಆ ಕಾಯ್ದಿರೋ ಎಣ್ಣೆಗೆ ನಾನು ಹಾಕ್ಕೋತಿದ್ದೀನಿ. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಕೆಂಪಾಗೋ ಥರ ನಾವು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು, ಈಗ ಅದಕ್ಕೆ ನಾನು ನೋಡಿ ಒಂಚೂರು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ ಜೊತೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ರೆಡ್ ಆಗಿದೆ. ಈಗ ಇದಕ್ಕೊಂದು ಚಿಟಕಿ ಹಿಂಗನ್ನ ಸೇರಿಸ್ತಿದ್ದೀನಿ ನಾನು. ಹಿಂಗು ಒಳ್ಳೆ ಟೇಸ್ಟು ಕೊಡುತ್ತೆ, ಅದ್ರ ಜೊತೆಗೆ ಇದು ತುಂಬ ಆರೋಗ್ಯ ಕೂಡ. ಹಾಗಾಗಿ ನಾನು ಹಿಂಗನ್ನ ಎಲ್ಲ ಅಡುಗೆನಲ್ಲೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ನಿಮಗೂ ಬೇಕಂದರೆ ಯೂಸ್ ಮಾಡಿ. ಕೆಲವರಿಗಾದರೂ ಸ್ಮೆಲ್ ಇಷ್ಟ ಆಗೋದಿಲ್ಲ. ನೋಡಿ, ಈಗ ನಾನು ರುಬ್ಬಿಟ್ಟಿದ್ದಂತಹ ಎಲ್ಲ ಫ್ರೈ ಮಾಡಿದ್ದೆಲ್ಲನೂ ರುಬ್ಬಿದ್ನಲ್ಲ, ಅದನ್ನೆಲ್ಲ ನಾನು ಈಗ ಈ ಒಗ್ಗರಣೆ ಏನು ಮಾಡ್ಕೊಂಡು ಅದರಲ್ಲಿ ಹಾಕಿದ್ದೀನಿ. ಒಂದು 2-3 ನಿಮಿಷ ನಾವು ಸ್ವಲ್ಪ ಈ ಎಣ್ಣೆ ಜೊತೆನೇ ಆ ಚಟ್ನಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಇಷ್ಟೇ, ಒಂಚೂರು ಫ್ರೈ ಆದರೆ ಇದು ಸಾಕು. ಬೇಕಂದರೆ ಸ್ವಲ್ಪ ತೆಳುಗೆ ಮಾಡ್ಕೋಬೇಕಾಗುತ್ತೆ. ಈ ಜಾರ್ನೆಲ್ಲ ವಾಶ್ ಮಾಡಿ ನಾವು ಹಾಕೊಂಡ್ರೆ ಸಾಕು. ನೋಡಿ, ಇಷ್ಟು ಮಾಡಿಕೊಂಡ್ರೆ ಚಪಾತಿಗೆ, ಚಟ್ನಿಗೆ, ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ದಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೊತ್ತು ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. Thank you very much.